ಪೊಲಿಟಿಕಲ್ 360 ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಾನು ಪುಟ್ಟಪ್ಪ. ಇವತ್ತು ಬಿಜೆಪಿ ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ಗೆ ತನ್ನ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ. ಘೋಷಣೆಯ ಮುಖಾಂತರ JDSಗೆ ಒಂದು ಪರೋಕ್ಷವಾದಂಥ ಸಂದೇಶವನ್ನು ನೀಡಿದೆ. ನಾವು ನಿಮ್ಮ ಜೊತೆ ಎಷ್ಟು ದಿನ ಇರ್ತೀವಿ ಅನ್ನೋದನ್ನು. ಹೌದು, ಈ ಮಾತು ಯಾಕೆ ಬರುತ್ತೆ ಅಂದರೆ, JDS ಬಗ್ಗೆ ಈ ರಾಜ್ಯದಲ್ಲಿ ಬಿಜೆಪಿ ಇಟ್ಕೊಂಡಿರುವಂಥ ಒಲವು ಎಷ್ಟರ ಮಟ್ಟಿಗಿದೆ ಅಂದರೆ, ಅದು ಕೆಳಹಂತದ ಕಾರ್ಯಕರ್ತರನ್ನು ಇವತ್ತಿಗೂ ಸಹ ಹೊಂದಾಣಿಕೆ ಆಗೋದಕ್ಕೆ ಬಿಡ್ತಾ ಇಲ್ಲ. ಇನ್ನು ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ ನಾವು ಪ್ರತ್ಯೇಕವಾಗಿ ಹೋರಾಟವನ್ನು ಮಾಡ್ತೀವಿ ಅನ್ನೋ ಮಾತುಗಳನ್ನು JDSನ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಚರ್ಚೆಯಲ್ಲಿದ್ದು 2026ಕ್ಕೆ ಮುಗಿಯುವಂಥ ಮಾಜಿ ಪ್ರಧಾನಿ HD ದೇವೇಗೌಡರ ರಾಜ್ಯಸಭಾ ಅವಧಿಯ ಮರು ಆಯ್ಕೆ. ಹೌದು, 2019ರಲ್ಲಿ ಏನು ರಾಜ್ಯಸಭೆಗೆ ಆಯ್ಕೆ ಆಗಿದ್ದಂಥ ಮಾಜಿ ಪ್ರಧಾನಿ HD ದೇವೇಗೌಡರನ್ನು ಕಾಂಗ್ರೆಸ್ ತನ್ನ ಸಹಕಾರದಿಂದ ರಾಜ್ಯಸಭೆಗೆ ಆಯ್ಕೆ ಮಾಡಿತ್ತು. ಆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಸಹ ರಾಜ್ಯದಿಂದ ಆಯ್ಕೆ ಮಾಡಲಾಗಿತ್ತು. ಕರ್ನಾಟಕದ ಹೆಮ್ಮೆಯಾಗಿದ್ದ ಮಾಜಿ ಪ್ರಧಾನಿ HD ದೇವೇಗೌಡರನ್ನು ಕರ್ನಾಟಕದಿಂದಲೇ ರಾಜ್ಯಸಭೆಗೆ ಆಯ್ಕೆ ಮಾಡುವಂಥದ್ದು ಕಾಂಗ್ರೆಸ್ನ ಒಂದು ಉದ್ದೇಶವಾಗಿತ್ತು. ಅದನ್ನು ಈಡೇರಿಸಿದ್ರು. ಆದರೆ 2019ರಲ್ಲಿ ಸರ್ಕಾರ ಬಿದ್ದೋದಾಗ ಮೈತ್ರಿ ಎಲ್ಲವೂ ಸಂಪೂರ್ಣವಾಗಿ ಮುರಿದು ಹೋದ ನಂತರದಲ್ಲಿ ಅವರ ಬೆಂಬಲವನ್ನು ವಾಪಸ್ ಪಡ್ಕೊಳ್ಳಿಲ್ಲ. ಹಾಗೂ ಆ ಅಭ್ಯರ್ಥಿ ಈಗಾಗಲೇ ಆಯ್ಕೆ ಆಗಿದ್ದರು. ಸೊ ಅವರನ್ನು ಹಾಗೆ ಬಿಟ್ಟರು. ಮೈತ್ರಿ ಮಾತ್ರ ಮುಂದುವರಿಲಿಲ್ಲ. 2023ರಲ್ಲಿ JDS ವಿರುದ್ಧವೇ ಅವರು ಸ್ಪರ್ಧೆಯನ್ನು ಮಾಡಿದ್ರು. ಅದಾದ ನಂತರ ಅವರು BJP ಜೊತೆಗೆ ಹೊಂದಾಣಿಕೆಯಾದರು. ಲೋಕಸಭೆಯಲ್ಲಿಯೂ ಸಹ ಹೊಂದಾಣಿಕೆಯಾದರು. ಇವಾಗ ಲೋಕಸಭೆಯಲ್ಲಿ ಹೊಂದಾಣಿಕೆಯಾದಂಥ ನಂತರದಲ್ಲಿ ದೇವೇಗೌಡರನ್ನು ಪ್ರತಿ ಬಾರಿಯೂ ಸಹ ಗೌರವಯುತವಾಗಿ ನೋಡಿಕೊಳ್ಳುವಂಥ ಮೋದಿಯವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಸಭೆಗೆ ಅವರನ್ನು ಮರು ಆಯ್ಕೆ ಮಾಡ್ತಾರೆ ಅನ್ನೋ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು. ಯಾಕೆಂದರೆ ದೇವೇಗೌಡರ ಬಗ್ಗೆ ಅಮಿತ್ ಶಾ ಅವರಾಗಲಿ ಮೋದಿಯವರಾಗಲಿ ಸಾಕಷ್ಟು ಹೆಮ್ಮೆಯ ಮಾತುಗಳನ್ನು ಆಡಿದರು. ಕರ್ನಾಟಕದ ಪ್ರೈಡ್ ಅವರು ಹಾಗೂ ಭಾರತದ ಪ್ರೈಡು, ಅವರಂಥ ಪ್ರಧಾನಿ ಮತ್ತೊಬ್ಬರಿಲ್ಲ ಅನ್ನೋ ನಿಟ್ಟಿನಲ್ಲಿ ಮಾತುಗಳನ್ನು ಆಡಿದರು. ಇಷ್ಟೆಲ್ಲ ಮಾತನಾಡಿ ಕುಮಾರಸ್ವಾಮಿಯವರಿಗೆ ಕೇಂದ್ರದಲ್ಲಿ ಮಂತ್ರಿ ಸ್ಥಾನವನ್ನು ಕೊಟ್ಟಿರುವಂಥ BJPಯವರು ತನ್ನ ಸುಪರ್ದಿಯಲ್ಲಿರುವಂಥ, ತನ್ನ ವ್ಯಾಪ್ತಿಯಲ್ಲಿರುವಂಥ ಒಂದು ರಾಜ್ಯಸಭಾ ಸದಸ್ಯ ಸ್ಥಾನವನ್ನು ದೇವೇಗೌಡರಿಗೆ ಬಿಟ್ಟುಕೊಡ್ಬೇಕಾಗಿತ್ತು ಅನ್ನೋದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿತ್ತು. ಆದರೆ ಆ ಚರ್ಚೆಗೆ ಇವತ್ತು ಫುಲ್ ಸ್ಟಾಪನ್ನು ಇಟ್ಟಿರುವಂಥ BJP ಪ್ರೊಫೆಸರ್ ನಾಗರಾಜ್ ಅವರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡುವ ಮುಖಾಂತರ ದೇವೇಗೌಡರಿಗೆ ಶಾಕ್ ನೀಡಿದೆ. ಇದು ಬರೀ ದೇವೇಗೌಡರಿಗೆ ನೀಡಿದಂಥ ಶಾಕ್ ಅಲ್ಲ, ಇಡೀ ಕರ್ನಾಟಕದ ಪ್ರಾದೇಶಿಕ ಅಸ್ಮಿತೆಗೆ ನೀಡಿದಂಥ ಶಾಕು. ಯಾಕಂದರೆ ಕರ್ನಾಟಕದಲ್ಲಿರುವ ಏಕೈಕ ಪ್ರಾದೇಶಿಕ ಪಕ್ಷ ಅದು JDS. ಅದು BJP ಜೊತೆ ಹೊಂದಾಣಿಕೆಯಾಗಿ ರಾಜಕಾರಣವನ್ನು ನಡೆಸ್ತಾ ಇತ್ತು. ಅಂತಹ ಹೊಂದಾಣಿಕೆ ರಾಜಕಾರಣದ ಸಂದರ್ಭದಲ್ಲಿ ದೇವೇಗೌಡರಿಗೆ ಒಂದು ಸೂಕ್ತವಾದಂಥ ನಿರ್ಗಮನ ಬೇಕಾಗಿತ್ತು. ಅವರನ್ನು ರಾಜ್ಯಸಭಾ ಟಿಕೆಟನ್ನು ತಿರಸ್ಕಾರ ಮಾಡುವ ಮುಖಾಂತರ ಅವರಿಗೆ ನಿರ್ಗಮನ ಕೊಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಇದು ಈಗ ರಾಜಕೀಯ ವಲಯದಲ್ಲಿ ಆಗ್ತಾ ಇರುವಂಥ ಒಂದು ದೊಡ್ಡ ಮಟ್ಟದ ಚರ್ಚೆ. ಯಾಕೆಂದರೆ ದೇವೇಗೌಡರಿಗೆ ಟಿಕೆಟನ್ನು ಯಾಕೆ ನಿರಾಕರಿಸಲಾಗಿದೆ ಅಂತ BJP ಹೈಕಮಾಂಡ್ ಸ್ಪಷ್ಟೀಕರಣವನ್ನು ಕೇಳಿದ್ರೆ ಅವರು ಕೊಡ್ತಾ ಇರುವಂಥ ಸ್ಪಷ್ಟೀಕರಣ, ದೇವೇಗೌಡರಿಗೆ ಈಗಾಗಲೇ 94 ವಯಸ್ಸಾಗಿದೆ. ಅವರಿಗೆ ವಯಸ್ಸಿನ ಕಾರಣದಿಂದ ಹಾಗೂ ಅವರು ಪದೇ ಪದೇ ರಾಜ್ಯಸಭೆಗೆ ಬರಬೇಕು ಅಂದರೆ ದೆಹಲಿಗೆ ಪ್ರವಾಸವನ್ನು ಮಾಡಬೇಕು, ಅಲ್ಲಿ ಸೆಷನ್ಗಳನ್ನು ಅಟೆಂಡ್ ಮಾಡಬೇಕು ಅಂದರೆ ದೆಹಲಿಗೆ ಪ್ರವಾಸವನ್ನು ಮಾಡಬೇಕು. ದೆಹಲಿಯ ವಾತಾವರಣ, ಕರ್ನಾಟಕದ ವಾತಾವರಣ ಇವೆಲ್ಲವನ್ನು ದೃಷ್ಟಿಕೋನದಲ್ಲಿಟ್ಕೊಂಡು ಹಾಗೂ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆಯನ್ನು ಸಹ ದೃಷ್ಟಿಕೋನದಲ್ಲಿಟ್ಕೊಂಡು BJP ಕಡೆಯಿಂದ ಅವರನ್ನು ಆಯ್ಕೆ ಮಾಡಿದ್ರೆ ನಮಗೆ ಸಮಸ್ಯೆ ಜಾಸ್ತಿ ಆಗುತ್ತೆ ಹಾಗೂ ನಾವು JDS ಜೊತೆ ಸಂಪೂರ್ಣವಾಗಿ ಮರ್ಜ್ ಆಗಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯೂ ಸಹ ಬರುತ್ತೆ. ಆ ನಿಟ್ಟಿನಲ್ಲಿ ದೇವೇಗೌಡರನ್ನು BJP ಸಿಂಬಲಿಂದ ಆಯ್ಕೆ ಮಾಡೋದು ಸರಿಯಲ್ಲ ಅನ್ನೋ ಒಂದು ಕಾರಣಗಳನ್ನು ಇಟ್ಕೊಂಡು ಅವರಿಗೆ ಟಿಕೆಟನ್ನು ನಿರಾಕರಣೆ ಮಾಡಿದೆ. ಪ್ರೊಫೆಸರ್ ನಾಗರಾಜ್ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡುವ ಮುಖಾಂತರ ರಾಜ್ಯಸಭೆಗೆ ಕರ್ನಾಟಕದ ಹೌದು, ಪ್ರೊಫೆಸರ್ ನಾಗರಾಜ್ ಅವರು RSS ಹಾಗೂ BJPಯ ಹಿನ್ನೆಲೆಯನ್ನು ಹೊಂದಿದ್ದಾರೆ ಹಾಗೂ ಶೈಕ್ಷಣಿಕ ಕ್ಷೇತ್ರದ ಹಿನ್ನೆಲೆಯನ್ನು ಹೊಂದಿದ್ದಾರೆ. ಅವರಿಗೆ ಟಿಕೆಟ್ ನೀಡಿದ್ದಕ್ಕೆ ಇಲ್ಲಿ ಯಾರಿಗೂ ಸಹ ಆಕ್ಷೇಪಣೆ ಇಲ್ಲ. ಆದರೆ ದೇವೇಗೌಡರಿಗೆ ಟಿಕೆಟನ್ನು ನಿರಾಕರಣೆ ಮಾಡಿರೋದಕ್ಕೆ JDS ನಾಯಕರಲ್ಲಿ ಆಕ್ಷೇಪಣೆ ಇದೆ. ಯಾಕೆಂದರೆ ನಾವು ಇಲ್ಲಿ ಅವರ ಜೊತೆ ಅಂದರೆ ಕರ್ನಾಟಕದಲ್ಲಿ BJPಯವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ನೀವು ಸೆಂಟ್ರಲಲ್ಲಿ ಒಂದೇ ಒಂದು ಸೀಟನ್ನು, ಯಾಕೆಂದರೆ JDS ಅವರಿಗೆ ಅವಕಾಶ ಇದ್ದಿದ್ದರೆ ಅವ್ರ ಹತ್ರ ಇರುವಂಥದ್ದು ಈಗ ಹಾಲಿ 18 ಶಾಸಕರು ಮಾತ್ರ. ಆದರೆ ರಾಜ್ಯಸಭೆಗೆ ಆಯ್ಕೆ ಆಗಬೇಕು ಅನ್ನೋದಾದರೆ ಅವರಿಗೆ ಮಿನಿಮಮ್ ಇಲ್ಲ ಅಂದರೂ ಒಂದು 60ರಿಂದ 70 ಮತಗಳು ಬೇಕಾಗುತ್ತೆ. ಹಾಗಾಗಿ ಆ 70 ಮತಗಳು ಅವ್ರ ಹತ್ರ ಇಲ್ಲದೇ ಇರೋದ್ರಿಂದ ಅವರು ದೇವೇಗೌಡರನ್ನು ಆಯ್ಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗೇನಾದರೂ ಅವಕಾಶ ಇದ್ದಿದ್ರೆ ಅವರೇ ದೇವೇಗೌಡರನ್ನು ಮರು ಆಯ್ಕೆ ಮಾಡ್ತಿದ್ರು. ಆದರೆ BJP ಅವ್ರ ಹತ್ರ ಅವಕಾಶ ಇದ್ರೂ ಸಹ ಅವರು ಆಯ್ಕೆಯನ್ನು ಮಾಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್
ಮತ್ತು ಕಾಂಗ್ರೆಸ್ ಈಗ JDS ಮತ್ತು BJPಯನ್ನು ಟೀಕಿಸೋದಕ್ಕೆ ಮುಂದಾಗಿದೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿಯಾದಂಥ ರಣದೀಪ್ ಸುರ್ಜೇವಾಲಾ ಅವರು ಟ್ವಿಟರ್ನಲ್ಲಿ ಒಂದು BJP ವಿರುದ್ಧ ಟೀಕಾ ಪ್ರಹಾರವನ್ನು ನಡೆಸಿದ್ದಾರೆ. JDS ಏನು ಮಾಜಿ ಪ್ರಧಾನಿಯಾದಂಥ HD ದೇವೇಗೌಡರಿಗೆ ರಾಜ್ಯಸಭಾ ಟಿಕೆಟನ್ನು ನಿರಾಕರಣೆ ಮಾಡಿರುವಂಥದ್ದು JDSಗೆ ಮಾಡಿದಂಥ ಅವಮಾನ ಹಾಗೂ ಪ್ರಾದೇಶಿಕತೆಗೆ ಮಾಡಿದಂಥ ಅವಮಾನ. ಈ ಅವಮಾನವನ್ನು ಕಾಂಗ್ರೆಸ್ ಮಾಡಿರಲಿಲ್ಲ. 2019ರಲ್ಲಿ ಅವರ ಜೊತೆಗೆ ನಿಂತ್ಕೊಳ್ತು, ಅವರಿಗೆ ಮೈತ್ರಿ ಏನು ಸಹಭಾಗಿತ್ವದಲ್ಲಿ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡ್ತು, ಪ್ರಜ್ವಲ್ ರೇವಣ್ಣ ಅವ್ರಿಗೂ ಟಿಕೆಟನ್ನು ಕೊಟ್ಟಿತ್ತು, ಹಾಗೂ ಕರ್ನಾಟಕದಲ್ಲಿ ಅವರನ್ನು ರಾಜ್ಯಸಭೆಗೆ ಮರು ಆಯ್ಕೆ ಮಾಡಿತ್ತು. ಈ ಎಲ್ಲ ಯೋಜನೆಗಳನ್ನು ನೋಡಿದಾಗ ಕಾಂಗ್ರೆಸ್ಸೇ JDSಗೆ ಜಾಸ್ತಿ ಗೌರವವನ್ನು ಕೊಟ್ಟಿದೆ. ಆದರೆ BJPಯವರು JDSಗೆ ಕಿಂಚಿತ್ತೂ ಗೌರವವನ್ನು ಕೊಡ್ತಾ ಇಲ್ಲ. ಹಾಗೂ ಕುಮಾರಸ್ವಾಮಿಯವರು ತನ್ನ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ತಂದೆಯ ಗೌರವನ್ನೇ ಅಡ ಇಟ್ಟಿದ್ದಾರೆ, ಜೊತೆಗೆ ಅವರಿಗೆ ಅವಮಾನವನ್ನು ಮಾಡ್ತಾ ಇದ್ದಾರೆ ಅಂತ ಟ್ವೀಟ್ ಮಾಡಿ ಟೀಕಿಸಿದ್ದಾರೆ. ಹಾಗೂ ಇದು ಒಂದು ಹಂತಕ್ಕೆ ಕಾಂಗ್ರೆಸ್ ಕೈಗೆ ಸಿಕ್ಕಂತ ಒಂದು ಆಹಾರ ಅಂತಲೇ ಹೇಳ್ಬೋದು. BJPಯ ವಿರುದ್ಧ ಮಾತಾಡೋದಕ್ಕೆ ಹಾಗೂ JDS ವಿರುದ್ಧ ಮಾತಾಡೋದಕ್ಕೆ ಕಾಂಗ್ರೆಸ್ ಕೈಗೆ BJPಯವರೇ ಒಂದು ಆಹಾರವನ್ನು ಕೊಟ್ಟಿದ್ದಾರೆ. ಅದು ದೇವೇಗೌಡರಿಗೆ ರಾಜ್ಯಸಭಾ ಟಿಕೆಟನ್ನು ನಿರಾಕರಣೆ ಮಾಡುವ ಮುಖಾಂತರ. ಇದು ಇಷ್ಟಕ್ಕೆ ನಿಲ್ಲೋಲ್ಲ, ಯಾಕೆಂದರೆ ದೇವೇಗೌಡರ ರಾಜಕೀಯ ಹಾಗಾದರೆ ಇಲ್ಲಿಗೆ ಅಂತ್ಯ ಆಯ್ತಾ? ಹೌದು, ನಾವು ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ತ್ಯಜಿಸಿದಾಗ ಸಮಾಜವಾದಿ ನಾಯಕನ ಅಧಿಕಾರದ ಯುಗಾಂತ್ಯ ಅಂತೆಲ್ಲ ಮಾತನಾಡಿದ್ದೀವಿ. ಹಾಗಾದರೆ ರಾಜ್ಯಸಭೆಯ ಟಿಕೆಟನ್ನು ನಿರಾಕರಣೆ ಮಾಡುವ ಮುಖಾಂತರ ದೇವೇಗೌಡರು ಸಕ್ರಿಯ ರಾಜಕಾರಣದಿಂದ ದೂರ ಉಳ್ಕೊಬಿಡ್ತಾರಾ? ಹಾಗಾದರೆ ಮುಂದೆ ದಿನಗಳಲ್ಲಿ ಅವರು ಯಾವ ಚುನಾವಣೆಗಳಲ್ಲಿ ಅವ್ರಿಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಇದೆ? ಅವರು MLA ಚುನಾವಣೆಗೆ ನಿಂತ್ಕೊಳ್ಳೋದಕ್ಕಾಗಲ್ಲ, MP ಚುನಾವಣೆ ಸದ್ಯಕ್ಕಿಲ್ಲ. ಹಾಗಾದರೆ ದೇವೇಗೌಡರು ಮುಂದೆ ಸಕ್ರಿಯ ರಾಜಕಾರಣದಲ್ಲಿ ಹೇಗಿರ್ತಾರೆ? ಬರೀ ಕೇವಲ ಪಕ್ಷ ಸಂಘಟನೆಯನ್ನು ಮಾಡಿಕೊಂಡು ಇರೋದಕ್ಕೆ ಸಾಧ್ಯ ಆಗುತ್ತಾ? ಹಾಗೂ ರಾಜ್ಯದಲ್ಲಿ JDS ಪಕ್ಷ ಸಂಘಟನೆಯಿಂದ ಯಾವ ರೀತಿ ಮಾಡ್ತಾ ಇದೆ? ನಿಖಿಲ್ ಕುಮಾರಸ್ವಾಮಿಯವರ ಪ್ರವಾಸ ಒಂದನ್ನು ಹೊರತುಪಡಿಸಿ, ಕುಮಾರಸ್ವಾಮಿಯವರು ಆಗಾಗ ಅಲ್ಲಲ್ಲಿ ಕೇಂದ್ರ ಸಚಿವರಾಗಿ ಭೇಟಿ ಮಾಡ್ತಾ ಇರೋದನ್ನು ಹೊರತುಪಡಿಸಿ ಇನ್ಯಾವ ಮಾರ್ಗದಲ್ಲಿ JDS ರಾಜ್ಯದಲ್ಲಿ ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದೆ? ಹಾಗಾದರೆ ಇಲ್ಲಿ ದೇವೇಗೌಡರ ಪಾತ್ರ ಏನು? ಮುಂದಿನ ದಿನಗಳಲ್ಲಿ ದೇವೇಗೌಡರು ಯಾವ ರೀತಿ ಸಕ್ರಿಯ ರಾಜಕಾರಣದಲ್ಲಿ ಉಳ್ಕೊಳ್ತಾರೆ? ಇವೆಲ್ಲವೂ ಸಹ ಈಗ ಹೊಸ ಪ್ರಶ್ನೆಗಳಾಗಿ ಉಟ್ಕೊಳ್ತಾ ಇದೆ. ಯಾಕೆಂದರೆ ಪ್ರಮುಖವಾಗಿ ದೇವೇಗೌಡರು ಇವತ್ತಿಗೂ ಪ್ರಸ್ತುತವಾಗಿರುವಂಥದ್ದು ಅವರು ಮಾಜಿ ಪ್ರಧಾನಿಯಾಗಿರೋ ಏಕೈಕ ಕಾರಣಕ್ಕೆ, ಹಾಗೂ ಕನ್ನಡಿಗರಾಗಿ ಪ್ರಧಾನಿ ಹುದ್ದೆ ಏರಿದಂಥ ಏಕೈಕ ವ್ಯಕ್ತಿ ಅನ್ನೋ ಹೆಗ್ಗಳಿಕೆಯೂ ಸಹ ಇವತ್ತಿಗೂ ಅವ್ರಿಗಿದೆ. ಈ ಎಲ್ಲ ಹೆಗ್ಗಳಿಕೆಯು ಇವತ್ತಿನ ರಾಜ್ಯಸಭಾ ಟಿಕೆಟ್ ನಿರಾಕರಣೆಯ ಮುಖಾಂತರ ಸಂಪೂರ್ಣವಾಗಿ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಯ್ತಾ? ಅಂದರೆ ಮುಂದಿನ ದಿನಗಳಲ್ಲಿ ಸಕ್ರಿಯ ರಾಜಕಾರಣ ಹಾಗೂ ಚುನಾವಣಾ ರಾಜಕಾರಣಕ್ಕೆ ದೇವೇಗೌಡರು ಬರೋದಕ್ಕೆ ಅವಕಾಶವೇ ಇಲ್ಲವಾ? ಈ ಎಲ್ಲ ಪ್ರಶ್ನೆಗಳನ್ನು ಈ ಒಂದು ರಾಜ್ಯಸಭಾ ಟಿಕೆಟ್ ನಿರಾಕರಣೆಯ ಮುಖಾಂತರ ಹುಟ್ಟಿಕೊಳ್ತಾ ಇದೆ. ಈ ಪ್ರಶ್ನೆಗಳಿಗೆ JDS ಅವರು ಉತ್ತರ ಕೊಡ್ತಾರಾ, ಕುಮಾರಸ್ವಾಮಿ ಉತ್ತರ ಕೊಡ್ತಾರಾ, ನಿಖಿಲ್ ಅವರು ಉತ್ತರ ಕೊಡ್ತಾರಾ, ಸ್ವತಃ ಮಾಜಿ ಪ್ರಧಾನಿ HD ದೇವೇಗೌಡರೇ ಸ್ಪಷ್ಟೀಕರಣವನ್ನು ಕೊಡ್ತಾರಾ, ಅಥವಾ BJPಯ ಯಾವ ನಾಯಕರು ಯಾವ ಹೇಳಿಕೆಯನ್ನು ಕೊಡ್ತಾರೆ ರಾಜ್ಯದಲ್ಲಿ? ಅದರಲ್ಲೂ ಪ್ರಮುಖವಾಗಿ ಯಡಿಯೂರಪ್ಪನವರು, ವಿಜಯೇಂದ್ರ ಅವರು, ಇವರೆಲ್ಲರೂ ಸಹ ಈಗ ಸೆಲೆಕ್ಟ್ ಆಗಿರುವಂಥ ಅಭ್ಯರ್ಥಿಗೆ ಸಿಹಿ ಹಂಚಿ ಅವರಿಗೆ ಸೆಲೆಬ್ರೇಷನನ್ನು ಮಾಡ್ತಾ ಇದ್ದಾರೆ BJPಯವರು. ಆದರೆ ದೇವೇಗೌಡರ ಒಂದು ಸಕ್ರಿಯ ರಾಜಕೀಯದ ಯುಗಾಂತ್ಯ ಆಗ್ತಾ ಇದೆ ಅನ್ನೋ ಅಂದಾಜು ಕೂಡ ರಾಜ್ಯದಲ್ಲಿ JDS ಹಾಗೂ BJP ನಾಯಕರಿಗೆ ಸಿಗ್ತಾ ಇಲ್ಲ. ಇದು ಎಷ್ಟರ ಮಟ್ಟಿಗೆ JDS ಪಕ್ಷದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಹಾಗೂ BJPಯ ಮೈತ್ರಿಯ ಮೇಲೆ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ, ಹಾಗೂ ಕಾಂಗ್ರೆಸ್ಗೆ ಇದು ಯಾವ ರೀತಿಯಾಗಿ ಅಸ್ತ್ರವಾಗುತ್ತೆ ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಮತ್ತಷ್ಟು ಪೊಲಿಟಿಕಲ್ ಸುದ್ದಿಗಳಿಗಾಗಿ ಪೊಲಿಟಿಕಲ್ 360 ಯೂಟ್ಯೂಬ್ ಚಾನಲ್ ಹಾಗೂ ಸೋಷಿಯಲ್ ಮೀಡಿಯಾಗಳನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮ್ಯಾಗಝಿನ್ಗೆ ಚಂದಾದಾರರಾಗುವ ಮುಖಾಂತರ ಇಡೀ ರಾಜಕೀಯ ಸುದ್ದಿಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ. ಥ್ಯಾಂಕ್ ಯು.